ಕಷ್ಟಕಾಲದಲ್ಲೂ ತಾಯಿ ಮಗುಗೋಸ್ಕರ ಏನಾದ್ರೂ ಮಾಡ್ತಾಳೆ. ಒಂದಿನ ಸುಲೇಖಾ ರಾತ್ರಿ ಅವ್ರ ಮನೆಯಲ್ಲಿ ಮಲ್ಗಿರ್ತಾಳೆ. ಅರೇ, ಗುಡ್ಸ್ಲಿಗೆಲ್ಲ ಬೆಂಕಿ ಬಿದ್ದಿದೆ, ಎಲ್ಲಾರು ಓಡಿ ಓಡಿ ಓಡಿ. ಸುಲೇಖಾ, ಸುಲೇಖಾ, ಬಾಮ ಆಚೆ ಬಾಮ, ಬೆಂಕಿ ಹತ್ಕೊಂಡಿದೆ. ಅರೆ, ಏನಿದು ಹಿಂಗ್ ಬೆಂಕಿ ಹತ್ಕೊಂಡಿದೆ? ಅಯ್ಯೋ, ಇವಾಗ ನಾನು ಹೆಂಗ್ ಆಚೆ ಹೋಗೋದು? ನನ್ ಮಗು ಬೇರೆ ಇದ್ದಾನೆ, ಬಾಗ್ಲಲ್ಲಿ ಬೇರೆ ಬೆಂಕಿ ಹತ್ಕೊಂಡಿದೆ, ಹೆಂಗ್ ಹೋಗೋದು? ಅಯ್ಯೋ. ಹಾ, ಇದ್ರಲ್ಲಿ ಮಗುನ ಸುತ್ಕೋತೀನಿ. ಅದೇ ಸರಿಯಾಗಿರುತ್ತೆ. ಸುಲೇಖಾ ಮಗುನ ಕೈಲಿಟ್ಕೊಂಡು ಮಗುಗೆ ಬೆಂಕಿ ಹದ್ದೇ ಇರೋ ತರ ಭದ್ರವಾಗಿ ಅವಳು ಮನೆಯಿಂದ ಆಚೆ ಹೋಗ್ತಿರ್ತಾಳೆ. ಅವಾಗ ಒಂದು ಕಟ್ಟಿಗೆ ತಲೆ ಮೇಲೆ ಬೀಳುತ್ತೆ. ಅದನ್ನು ಅವಳು ಲೆಕ್ಕ ಮಾಡದೆ ಮಗುನ ಕಾಪಾಡಿ ಕೊನೆಗೆ ಅವಳು ಆಚೆ ಹೋಗಿ ಸೇರ್ಕೋತಾಳೆ. ಆದ್ರೆ ಬೆಂಕಿ ಬಿದ್ದಿದ್ದಿಂದ ಒಂದ್ ಕಡೆ ಮುಖ ಅವಳಿಗೆ ಸುಟ್ಟೋಗ್ಬಿಡುತ್ತೆ. ಅದನ್ನ ಸರಿ ಮಾಡೋದಕ್ಕೆ ಅವಳತ್ರ ಅಷ್ಟು ದುಡ್ಡು ಇರ್ಲಿಲ್ಲ. ಅದರಿಂದ ಒಂದ್ ಕಡೆ ಮುಖ ನೋಡಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಅವಳಿಗೆ ಸ್ವಲ್ಪನೂ ಚಿಂತೆ ಇಲ್ಲ. ಅವಳಿಗೆ ಏನ್ ಗರ್ವ ಅಂದ್ರೆ ಅವಳ ಮಗುನ ಕಾಪಾಡ್ಕೊಂಡಿದ್ದಾಳೆ ಅಂತ. ಆ ದೇವ್ರ ದಯೆಯಿಂದ ಮಗುಗೇನು ಆಗಿಲ್ಲ ಅಂತ ಅವಳಿಗೆ ಸಂತೋಷ. ಹಂಗೆ ದಿನ ಕಳೀತಾ ಇರತ್ತೆ. ಮಗು ಬೆಳೆದು ಸ್ಕೂಲ್ಗೆ ಹೋಗ್ತಾನೆ. ಸುಲೇಖಾಗೆ ಅವ್ರ ಮಗ ಚೆನ್ನಾಗಿ ಓದಿ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೇಕು ಅಂತ ಆಸೆ. ಆದ್ರಿಂದ ಅವಳು ದಿನನಿತ್ಯ ಕೂಲಿ ಕೆಲ್ಸಕ್ ಹೋಗಿ ತುಂಬಾನೇ ಕಷ್ಟಪಡ್ತಿದ್ಲು. ಒಂದಿನ, ಅರೆ ರಾಜು, ಬಾ ಒಳಗೆ, ನಿಂಗೆ ನಿನ್ ಕಾಪಿ ನಾನು ಕೊಡ್ತೀನಿ, ಇಲ್ಲಿ ಒಳಗಡೆ ಬಂದು ಕೂತ್ಕೋ. ಇಲ್ಲ ಸುಮಿತ್, ನಾನು ಒಳಗಡೆ ಬರಲ್ಲ. ನಿನ್ನಮ್ಮನನ್ನು ನೋಡಿದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಅವರ ಮುಖ ತುಂಬಾ ಕೆಟ್ಟದಾಗಿದೆ, ಮತ್ತೆ ನಂಗೆ ರಾತ್ರಿ ನಿದ್ದೆನೆ ಬರಲ್ಲ, ಗೊತ್ತಾ? ಹಾ ಸರಿ ರಾಜು. ಅರೆ ಸುಮಿತ್, ನಿನ್ ಫ್ರೆಂಡ್ ರಾಜು ಬಂದಿದ್ದಾನನ್ಸತ್ತೆ, ಮನೆ ಒಳಗಡೆ ಬಂದಿಲ್ವಾ? ಅವನಿಗೆ ನಿಮ್ಮ ಮುಖ ನೋಡಿದ್ರೆ ಭಯ ಆಗುತ್ತಂತೆ. ಅವನು ಅಂತೇಳಿ ಅಲ್ಲ, ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಭಯ ಆಗುತ್ತೆ. ಅವರಿಗೆಲ್ಲ ಎಷ್ಟು ಚೆನ್ನಾಗಿರೋ ಅಮ್ಮ ಸಿಕ್ಕಿದ್ದಾರೆ, ಆದರೆ ನನ್ನ ಜೀವನದಲ್ಲಿ ಅದಿಲ್ವಲ್ಲ. ಅಯ್ಯೋ ದೇವ್ರೆ, ನಾ ಏನು ಮಾಡಲಿ? ಇದರಿಂದಾಗಿ ನನ್ನ ಫ್ರೆಂಡ್ಸ್ ಯಾರು ನನ್ನ ಮನೆಗೆ ಬರೋಕೆ ಒಪ್ಪಲ್ಲ. ನಾನು ಏನು ಮಾಡಲಿ ಅಂತೇಳಿ ನನಗೂ ಗೊತ್ತಾಗ್ತಾ ಇಲ್ಲ ಈಗ. ಅಯ್ಯೋ ದೇವ್ರೆ. ಸುಮಿತ್ ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಸುಲೇಖಾ ಅವನ್ಗೆ ಈಗ ಏನೂ ಹೇಳೋದಿಲ್ಲ. ಸುಲೇಖಾ ಮಗನ ಓದ್ಸಕ್ಕೋಸ್ಕರ ಕಷ್ಟಪಡೋದನ್ನ ಮಾತ್ರ ಬಿಟ್ಟಿಲ್ಲ. ಅವನು ಓದಿ ಒಳ್ಳೆ ಕೆಲ್ಸಕ್ ಹೋಗ್ತಾನೆ. ಸುಲೇಖಾಗನ್ಸತ್ತೆ ಇನ್ಮೇಲೆ ನನ್ನ ಹಣೆ ಬರಹ ಬದ್ಲಾಗತ್ತೆ ಅಂತ. ಯಾಕಂದ್ರೆ ಮಗ ಕೆಲ್ಸಕ್ ಹೋಗ್ತಿದ್ದಾನೆ, ಮನೆ ಖರ್ಚೆಲ್ಲ ಅವನೇ ನೋಡ್ಕೋತಾನೆ, ಆರಾಮಾಗ್ ಮನೇಲಿದ್ದು ಮಗನ್ನ ನೋಡ್ಕೋಬಹುದು ಅನ್ಕೋತಾಳೆ. ಸುಮಿತ್ ಅವ್ರ ಆಫೀಸಲ್ಲಿ ಕೆಲ್ಸ ಮಾಡೋ ರಾಶಿ ಅನ್ನೋ ಹುಡ್ಗಿನ ಅವನು ಲವ್ ಮ್ಯಾರೇಜ್ ಮಾಡ್ಕೋತಾನೆ. ಸುಲೇಖಾಗೆ ಮಗನ ಇಷ್ಟಾನೇ ಅವಳಿಷ್ಟ. ಒಂದಿನ ಸುಮಿತ್ ಆಫೀಸ್ ಕೆಲ್ಸದಲ್ಲಿ ಬೇರೆ ಊರ್ಗೋಗ್ತಾನೆ. ರಾಶಿ ಅವ್ರ ಫ್ರೆಂಡ್ಸ್ನ ಮನೆಗ್ ಕರೀತಾಳೆ. ಅಮ್ಮ, ಇವತ್ತು ನನ್ ಫ್ರೆಂಡ್ಸ್ ಬರ್ತಿದ್ದಾರೆ ಮನೆಗೆ. ನೀವು ಅವ್ರ ಮುಂದೆ ದಯವಿಟ್ಟು ಈ ಮುಖನ ಎತ್ಕೊಂಡು ಬಂದ್ಬಿಡ್ಬೇಡಿ ಆಯ್ತಾ? ಯಾಕಂದ್ರೆ ನಿಮ್ ಮುಖ ನೋಡಿ ಅವರು ಭಯ ಪಡ್ತಾರೆ. ಒಂದ್ ಕೆಲ್ಸ ಮಾಡಿ, ಸೀರೆಯಿಂದ ಸ್ವಲ್ಪ ಮುಖನ ಮುಚ್ಕೊಂಡ್ಬಿಡಿ ಆಯ್ತಾ? ಅದ್ರಿಂದ ಅವ್ರು ನಿಮ್ ಮುಖ ನೋಡಕ್ಕಾಗಲ್ಲ. ಸರಿ ಆಯ್ತು, ಇವಾಗ ನೀವು ಬೇಗ ಹೋಗಿ ಅಡ್ಗೆ ಮಾಡಿ, ನಾನು ಹೋಗಿ ತಯಾರಾಗಿ ಬರ್ತೀನಿ. ನನ್ ಫ್ರೆಂಡ್ಸ್ ಬರ್ತಾ ಇರ್ತಾರನ್ಸತ್ತೆ. ಪಾಪ ಅವಳು ಏನೂ ಮಾತಾಡ್ದೆ ಅಡ್ಗೆ ಮಾಡೋದಕ್ಕೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಮಧ್ಯಾಹ್ನ ರಾಶಿ ಫ್ರೆಂಡ್ಸ್ ಅವ್ರ ಮನೆಗೆ ಲಂಚ್ಗೋಸ್ಕರ ಬರ್ತಾರೆ. ಲಂಚ್ ಮಾಡೋದಕ್ಕೆ ಕೂತ್ಕೋತಾರೆ. ಆಗ ಸುಲೇಖಾ ಅಲ್ಲಿಗೆ ಪಲ್ಯದ ಬಟ್ಲು ತಗೊಂಡ್ಬರ್ತಾಳೆ. ಅವಳೊಂದು ಹುಡ್ಗಿಗೆ ಪಲ್ಯ ಕೊಡ್ತಿದ್ದಂಗ್ಲೇ, ಇದ್ಯಾರು ರಾಶಿ? ಇವ್ರ ನಮ್ಮನೆ ಕೆಲ್ಸದವ್ರು. ಇವ್ರನ್ನ ಅಡ್ಗೆ ಮಾಡಿದ್ದು ತುಂಬಾ ಚೆನ್ನಾಗ್ ಮಾಡಿದ್ದಾರೆ, ತುಂಬಾ ರುಚಿಯಾಗಿದೆ. ರಾಶಿ ಬಾಯಿಂದ ಕೆಲ್ಸದವಳು ಅನ್ನೋ ಮಾತ್ ಕೇಳಿದ ತಕ್ಷಣ ಅವ್ರಿಗೆ ಶಾಕ್ ಆಗತ್ತೆ. ಕೈಯಲ್ಲಿರೋ ಬಟ್ಲನ್ನ ಅಲ್ಲೇ ಇರೋ ಹುಡ್ಗಿ ಮೇಲೆ ಹಾಕ್ಬಿಡ್ತಾರೆ. ಆ ಹುಡ್ಗಿ ಸುಲೇಖಾ ಮುಖ ನೋಡಿ ಭಯ ಪಟ್ಟಿ ಕಿರ್ಚಕ್ ಶುರು ಮಾಡ್ತಾಳೆ. ಅವಳಂತಾಳೆ, ಏನೇ ಇವಳ ಮುಖ ಹಿಂಗಿದೆ, ಇವಳ ಕೈಯನ್ ಊಟ ನನ್ ಕೈಲ್ ತಿನ್ನಕ್ಕಾಗಲ್ಲ, ಬೇಡಪ್ಪ ನನ್ಗೆ. ಅವಳ ಮುಖ ನೋಡಿದ್ಯೇನೆ, ನೋಡಿದ್ರೆ ನೀನ್ ಊಟನೇ ಮಾಡಲ್ಲ. ಹಂಗೆಂಗ್ ಹೋಗಕ್ಕಾಗತ್ತೆ? ಊಟ ಮಾಡ್ಕೊಂಡ್ ಹೋಗಿ. ಬೇಡ ಬೇಡಪ್ಪ, ನಮ್ಗೆ ಆಶುವಿಲ್ಲ, ನಾವೀಗ ಹೋಗ್ತೀವಿ. ಈಗ ಸಮಾಧಾನನೇ ನಿಮ್ಗೆ? ನಾನ್ ಹೇಳ್ದೆ ಅಲ್ಲ, ನಿಮ್ ಮುಖನ ಎತ್ಕೊಂಡ್ ನನ್ ಫ್ರೆಂಡ್ಸ್ ಮುಂದೆ ಬರ್ಬೇಡಿ ಅಂತ. ಬೇಕಂತಾನೆ ಬಂದು ನನ್ ಮಾನ ಮರ್ಯಾದೆ ತೆಗೆದ್ರಿ. ಬರ್ಲಿ ನಿಮ್ ಮಗ, ನಾನ್ ಹೇಳ್ತೀನಿ. ಈ ಮನೇಲಿ ನನ್ಗಿರಕ್ಕಾಗಲ್ಲ. ಇದ್ರೆ ನೀವಿರ್ಬೇಕು,